ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರಿಸಬಹುದು. ಹಾಗೆ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮೊದಲ ಪ್ರಶ್ನೆ, ಮಾನವ ದೇಹದಲ್ಲಿ ಜೈವಿಕ ಅಂಶಗಳ ಸರಿಯಾದ ಅನುಕ್ರಮವು ಅವರೋಹಣ ಕ್ರಮದಲ್ಲಿ ಯಾವುದು? ಆಪ್ಷನ್ ಎ ಆಮ್ಲಜನಕ, ಜಲಜನಕ, ಇಂಗಾಲ, ಸಾರಜನಕ, ಕ್ಯಾಲ್ಸಿಯಂ, ರಂಜಕ. ಆಪ್ಷನ್ ಬಿ ಆಮ್ಲಜನಕ, ಇಂಗಾಲ, ಸಾರಜನಕ, ಜಲಜನಕ, ಕ್ಯಾಲ್ಸಿಯಂ, ರಂಜಕ. ಆಪ್ಷನ್ ಸಿ ಆಮ್ಲಜನಕ, ಇಂಗಾಲ, ಜಲಜನಕ, ಸಾರಜನಕ, ಕ್ಯಾಲ್ಸಿಯಂ, ರಂಜಕ. ಆಪ್ಷನ್ ಡಿ ಇಂಗಾಲ, ಆಮ್ಲಜನಕ, ಜಲಜನಕ, ಸಾರಜನಕ, ಕ್ಯಾಲ್ಸಿಯಂ, ರಂಜಕ. ಸರಿಯಾದ ಉತ್ತರ ಆಪ್ಷನ್ ಸಿ ಆಮ್ಲಜನಕ, ಇಂಗಾಲ, ಜಲಜನಕ, ಸಾರಜನಕ, ಕ್ಯಾಲ್ಸಿಯಂ, ರಂಜಕ. ಮಾನವ ದೇಹದ ಒಟ್ಟು ದ್ರವ್ಯರಾಶಿ 6 ಪ್ರಮುಖ ಅಂಶಗಳಿಂದ ಮಾಡಲ್ಪಟ್ಟಿದೆ. ಆಮ್ಲಜನಕ, ಇಂಗಾಲ, ಹೈಡ್ರೋಜನ್, ಸಾರಜನಕ, ಕ್ಯಾಲ್ಸಿಯಂ ಮತ್ತು ರಂಜಕ. ಈ ಜೈವಿಕ ಅಂಶಗಳು ದೇಹದ ದ್ರವ್ಯರಾಶಿಯ 99% ಹೆಚ್ಚು ಭಾಗವನ್ನು ಹೊಂದಿವೆ. ಆಮ್ಲಜನಕವು ಅತ್ಯಂತ ಹೇರಳವಾಗಿದ್ದು ಮಾನವನ ದೇಹದ ದ್ರವ್ಯರಾಶಿಯ ಸುಮಾರು 65% ಇದೆ. ಕಾರ್ಬನ್ ಮತ್ತು ಹೈಡ್ರೋಜನ್ ನಂತರ ಸಾರಜನಕ, ಕ್ಯಾಲ್ಸಿಯಂ ಮತ್ತು ರಂಜಕ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ರೋಮ್ ಘೋಷಣೆ ಯಾವ ಸಂಘಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಆಸಿಯಾನ್, ಆಪ್ಷನ್ ಬಿ G20, ಆಪ್ಷನ್ ಸಿ G7, ಆಪ್ಷನ್ ಡಿ ಕ್ವಾಡ್. ಸರಿಯಾದ ಉತ್ತರ ಆಪ್ಷನ್ ಬಿ G20. ಇತ್ತೀಚೆಗೆ ಮುಕ್ತಾಯಗೊಂಡ G20 ಶೃಂಗಸಭೆಯ ಸಮಯದಲ್ಲಿ ನಾಯಕರು ರೋಮ್ ಘೋಷಣೆಯನ್ನು ಅಳವಡಿಸಿಕೊಂಡರು ಮತ್ತು ಪ್ರಪಂಚದಾದ್ಯಂತ ಕೋವಿಡ್-19 ಪ್ರತಿರಕ್ಷಣೆಗೆ ಒತ್ತು ನೀಡಿದರು. ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಡುವುದು, ಆರೋಗ್ಯ ಮೂಲಸೌಕರ್ಯವನ್ನು ಸುಧಾರಿಸುವುದು, ಆರ್ಥಿಕ ಸಹಕಾರವನ್ನು ಹೆಚ್ಚಿಸುವುದು ಮತ್ತು ಆವಿಷ್ಕಾರವನ್ನು ಹೆಚ್ಚಿಸುವುದು ಮುಂತಾದ ಜಾಗತಿಕ ಪ್ರಾಮುಖ್ಯತೆಯ ವಿಷಯಗಳ ಕುರಿತು ವಿಶ್ವ ನಾಯಕರು ಚರ್ಚೆ ನಡೆಸಿದರು. ಕೋವಿಡ್-19 ಪ್ರತಿರಕ್ಷಣೆಯು ಜಾಗತಿಕ ಸಾರ್ವಜನಿಕ ಒಳಿತಿಗಾಗಿ ಎಂದು ದೇಶಗಳು ಒಪ್ಪಿಕೊಂಡಿವೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವುದರಲ್ಲಿ ಶಬ್ದದ ವೇಗ ಗರಿಷ್ಠವಾಗಿರುತ್ತದೆ? ಆಪ್ಷನ್ ಎ ಘನವಸ್ತುಗಳು, ಆಪ್ಷನ್ ಬಿ ದ್ರವಗಳು, ಆಪ್ಷನ್ ಸಿ ಅನಿಲಗಳು, ಆಪ್ಷನ್ ಡಿ ನಿರ್ವಾತ. ಸರಿಯಾದ ಉತ್ತರ ಆಪ್ಷನ್ ಎ ಘನ ಪದಾರ್ಥಗಳು. ಘನ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಹೋದಾಗ ಶಬ್ದದ ವೇಗ ಕಡಿಮೆಯಾಗುತ್ತದೆ. ಕ್ಯಾಲ್ಸಿಯಂ ಅಥವಾ ಮೆಗ್ನೀಷಿಯಂ ಸಲ್ಫೇಟ್ಗಳಿಂದಾಗಿ ನೀರಿನಲ್ಲಿರುವ ಶಾಶ್ವತ ಗಡಸುತನವನ್ನು ತೆಗೆದುಹಾಕಲು ಈ ಕೆಳಗಿನ ಯಾವ ವಿಧಾನಗಳನ್ನು ಬಳಸಬಹುದು? ಆಪ್ಷನ್ ಎ ಸಲ್ಫೋನೇಟ್ ವಿಧಾನ, ಆಪ್ಷನ್ ಬಿ ನೈಟ್ರೇಟ್ ವಿಧಾನ, ಆಪ್ಷನ್ ಸಿ ಜಿಯೋಲೈಟ್ ವಿಧಾನ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಜಿಯೋಲೈಟ್ ವಿಧಾನ. ಜಿಯೋಲೈಟ್ ಹೈಡ್ರೀಕರಿಸಿದ ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಆಗಿದ್ದು ನೀರಿನಲ್ಲಿ ಅಯಾನುಗಳನ್ನು ಉತ್ಪಾದಿಸುವ ಗಡಸುತನಕ್ಕೆ ಪ್ರತಿಯಾಗಿ ಸೋಡಿಯಂ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಇದನ್ನು ನೀರನ್ನು ಮೃದುಗೊಳಿಸಲು ಸಹ ಬಳಸಲಾಗುತ್ತದೆ. ಕ್ಯಾಲ್ಸಿಯಂ ಅಥವಾ ಮೆಗ್ನೀಷಿಯಂ ಸಲ್ಫೇಟ್ಗಳಿಂದಾಗಿ ನೀರಿನಲ್ಲಿನ ಶಾಶ್ವತ ಗಡಸುತನವನ್ನು ತೆಗೆದುಹಾಕಲು ಇದನ್ನು ಬಳಸಲಾಗುತ್ತದೆ. ಸುಬನ್ಸಿರಿ ಲೋವರ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಯಾವ 2 ರಾಜ್ಯಗಳ ಗಡಿಯಲ್ಲಿದೆ? ಆಪ್ಷನ್ ಎ ಉತ್ತರಾಖಂಡ ಮತ್ತು ಹಿಮಾಚಲ ಪ್ರದೇಶ, ಆಪ್ಷನ್ ಬಿ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ, ಆಪ್ಷನ್ ಸಿ ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ, ಆಪ್ಷನ್ ಡಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಸಿ ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ. ವಿವಾದಾತ್ಮಕ ಸುಬನ್ಸಿರಿ ಕೆಳ ಜಲವಿದ್ಯುತ್ ಯೋಜನೆಯಲ್ಲಿ ವಿದ್ಯುತ್ ಉತ್ಪಾದನೆಯು ಮುಂದಿನ ವರ್ಷ ಪ್ರಾರಂಭವಾಗಲಿದೆ. ಈ ಯೋಜನೆಯು ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂನ ಗಡಿಯಲ್ಲಿರುವ ಬನ್ಸಿರಿ ನದಿಗೆ ನಿರ್ಮಾಣ ಹಂತದಲ್ಲಿರುವ ಗುರುತ್ವಾಕರ್ಷಣೆಯ ಅಣೆಕಟ್ಟು. ಇದು ನದಿಯಿಂದ ಹರಿಯುವ ಜಲವಿದ್ಯುತ್ ಯೋಜನೆಯಾಗಿದ್ದು ಒಮ್ಮೆ ಪೂರ್ಣಗೊಂಡ ನಂತರ ಭಾರತದಲ್ಲಿ ಅತಿ ದೊಡ್ಡದಾಗಿದೆ. ಈ ಅಣೆಕಟ್ಟು ನದಿ ಪಾತ್ರದಿಂದ 116 ಮೀಟರ್ ಎತ್ತರದ ಮತ್ತು ಅಡಿಪಾಯದಿಂದ 130 ಮೀಟರ್ ಎತ್ತರದಲ್ಲಿದ್ದು 284 ಮೀಟರ್ ಉದ್ದದಲ್ಲಿರುತ್ತದೆ.
ರಾಷ್ಟ್ರೀಯ ಜಲವಿದ್ಯುತ್ ನಿಗಮ ಅಭಿವೃದ್ಧಿಪಡಿಸಿದ ಈ ಯೋಜನೆಯು ಪೂರ್ಣಗೊಂಡ ನಂತರ 250 MW ಮೆಗಾವ್ಯಾಟ್ ಘಟಕಗಳಿಂದ 2000 ಮೆಗಾವ್ಯಾಟ್ ಉತ್ಪಾದಿಸುತ್ತದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ನಕಲಿ ಸುದ್ದಿಯನ್ನು ಎದುರಿಸಲು ಯಾವ ಸಾಮಾಜಿಕ ಮಾಧ್ಯಮ ವೇದಿಕೆಯಲ್ಲಿ ತನ್ನ ಖಾತೆಯನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ವಾಟ್ಸಪ್, ಆಪ್ಷನ್ ಬಿ ಟೆಲಿಗ್ರಾಮ್, ಆಪ್ಷನ್ ಸಿ ಇನ್ಸ್ಟಾಗ್ರಾಮ್, ಆಪ್ಷನ್ ಡಿ ಟ್ವಿಟರ್. ಸರಿಯಾದ ಉತ್ತರ ಆಪ್ಷನ್ ಬಿ ಟೆಲಿಗ್ರಾಮ್. ಸುಳ್ಳು ಸುದ್ದಿಗಳನ್ನು ಎದುರಿಸುತ್ತಿರಲು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ ಟೆಲಿಗ್ರಾಂನಲ್ಲಿ ತನ್ನ ಖಾತೆಯನ್ನು ಪ್ರಾರಂಭಿಸಿದೆ. ಇದನ್ನು PIB ಫ್ಯಾಕ್ಟ್ ಚೆಕ್ ಎಂದು ಪ್ರಾರಂಭಿಸಲಾಯಿತು. ಇದು ಟೆಲಿಗ್ರಾಂ ಚಾನೆಲ್ ಹೊಂದಿರುವ ಕೆಲವೇ ಸರ್ಕಾರಿ ಘಟಕಗಳಲ್ಲಿ ಒಂದಾಗಿದೆ ಮತ್ತು ಕೇಂದ್ರಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಪರಿಶೀಲಿಸುವ ಮತ್ತು ಅದರ ಚಂದಾದಾರರಿಗೆ ಪ್ರಸಾರ ಮಾಡುವ ಗುರಿಯನ್ನು ಹೊಂದಿದೆ. ಈ ಹಿಂದೆ ಟೆಲಿಗ್ರಾಂನಲ್ಲಿ ಫ್ಯಾಕ್ಟ್ ಚೆಕ್ ಹೆಸರಿನಲ್ಲಿ ನಕಲಿ ಚಾನೆಲ್ಗಳು ನಡೆಯುತ್ತಿದ್ದವು. ಈ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.